ಲೋ ಮುರಳಿ, ಏನ ಇದು? ಎಲ್ಲಿ ಕರ್ಕೊ ಬಂದಿದ್ಯೋ? ಸರ್ ಸರ್ ನಮಸ್ತೆ. ನಮಸ್ತೆ ಸರ್. ಆರಾಮ ಸರ್? ಆರಾಮ್. ನಾನು ಹೇಳಿದಲ್ಲ ಅರೇಂಜ್ ಆಯ್ತಾ? ಜುವೆಲ್ಸ್ ಏನೋ ರೆಡಿ ಇದೆ. 25 ಲಕ್ಷ ರೂಪಾಯಿ ಕ್ಯಾಶ್ನ ಇಂಡಿಯನ್ ಕರೆನ್ಸಿ ಕೊಡ್ಬೇಕು ಅಥವಾ ಫಾರಿನ್ ಕರೆನ್ಸಿ ಕೊಡ್ಬೇಕು? ಓ, ಫಾರಿನ್ ಕರೆನ್ಸಿ ಬೇರೆ ಇದೆಯಾ? ಹೌದು ಸರ್. ಬೇಡ ಸರ್, ನಮ್ಗೆ ಇಂಡಿಯನ್ ಕರೆನ್ಸಿನೇ ಸಾಕು. ಆಯ್ತು ಸರ್, ಬನ್ನಿ. ನೋಡಿ ಸರ್, ನೋಡಿ. ಏನೋ ಇದು? ಏನ್ ಅಂಗಡಿ ಇದು? ಅವ್ರು ನೋಡಿ 25 ಲಕ್ಷ ಅಂತೆಲ್ಲ ಮಾತಾಡ್ತಿದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ಇದು ಸಿನಿಮಾ ಸೀರಿಯಲ್ಗೆ ಪ್ರಾಪರ್ಟಿ ರೆಂಟ್ ಕೊಡೋ ಅಂಗಡಿ ಕಣ. ಓನರ್ ನನ್ನ ಫ್ರೆಂಡೇ. 25 ಲಕ್ಷ ಡೂಪ್ಲಿಕೇಟ್ ನೋಟು, 25 ತೊಲೆ ವ್ಯಾಲ್ಯೂ ಇರೋ ಉಮಾ ಗೋಲ್ಡ್ ಒಡವೆಗಳನ್ನ ಅರೇಂಜ್ ಮಾಡಕ್ಕೆ ಹೇಳಿದ್ದೀನಿ. ಲೋ, ಏನೋ ಹೇಳ್ತಾ ಇದ್ಯಾ? ಇದೆಲ್ಲ ಡೂಪ್ಲಿಕೇಟ್ ಅಂತ ಮನೇಲಿ ಗೊತ್ತಾದ್ರೆ ಏನ್ ಕತೆ? ನನಗೆ ಯಾಕೋ ಇದು ರಿಸ್ಕ್ ಅನ್ನಿಸ್ತಾ ಇದೆ ಕಣ. ಸರಿನಪ್ಪ, ಹಾಗಾದ್ರೆ ಇದಕ್ಕಿಂತ ಬೆಟ್ರೆ ಯಾವ್ದಾದ್ರು ಐಡಿಯಾ ಇದ್ರೆ ನೀನೇ ಹೇಳು ನೋಡೋಣ. ಬೇರೆ ಏನಾದ್ರು ಐಡಿಯಾ ಇದ್ದಿದ್ರೆ ನಿನ್ಯಾಕೋ ಕೇಳ್ತಾ ಇದ್ದೆ. ಆದ್ರೂ ಇದು ಯಾಕೋ ರಿಸ್ಕ್ ಅನ್ನಿಸ್ತಿದೆ ಕಣ. ಮದುವೆ ಆಗ್ತೀನಿ ಅನ್ನೋ ದೊಡ್ಡ ರಿಸ್ಕೇ ತಗೊಂಡ್ಮೇಲೆ ಇದ್ಯಾವುದೋ ರಿಸ್ಕು. ಬಾ, ಬನ್ನಿ ಬನ್ನಿ ಸರ್. ನೋಡಿ ಸರ್, ಇಂಡಿಯನ್ ಕರೆನ್ಸಿ. ಇದು ರೋಲ್ ಗೋಲ್ಡ್. ಓಕೆನಾ ಮಗ? ಸರ್, ಅಡ್ವಾನ್ಸು ಕೊಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ? ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬರಲ್ಲ ಸರ್? ಓಕೆ. ಥ್ಯಾಂಕ್ ಯು ಸರ್. ನಡಿ ಮಗ. ಲೋ ಮುರಳಿ, ಈ ಹಣ ಮತ್ತೆ ಒಡವೆ ಡೂಪ್ಲಿಕೇಟ್ ಅಂತ ಮಹಾಲಕ್ಷ್ಮಿ ಅಮ್ಮಗೆ ಹೇಳ್ಬಿಡ್ತೀನಿ ಕಣ. ನಿಂಗೆ ತಲೆ ಕೆಟ್ಟಿದೆಯೇನೋ? ಇದು ಹೇಳಿ ಇದರಿಂದ ಬೇರೆ ಸಮಸ್ಯೆ ಕ್ರಿಯೇಟ್ ಆಗಿ ಅದೇನೋ ಬೇಡಪ್ಪ, ಯಾರಿಗೂ ಗೊತ್ತಾಗೋದೇ ಬೇಡ. ಯಾರಿಗೂ ಗೊತ್ತಾಗಬಾರ್ದು ಅಂದರೆ? ಲೋ, ನಂಗೆ ನಿಜವಾಗ್ಲೂ ತುಂಬ ಭಯ ಆಗ್ತಿದೆ ಕಣ. ಭಯ ಪಡೋಂಥದ್ದು ಏನೋ ಇದೆ ನೋಡು. ಫಸ್ಟ್ ನಿನ್ನ ಮದುವೆ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ನಡಿ ಬಾ. ಅಳಿಯಂದ್ರೆ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನತ್ತೆ. ಇವ್ನು ನನ್ನ ಫ್ರೆಂಡ್ ಮುರಳಿ ಅಂತ. ನಮಸ್ತೆ. ಲಕ್ಷ್ಮಿ ಎಲ್ಲಿದ್ದಾಳತ್ತೆ? ಒಳಗಿದಾಳಪ್ಪ. ಹೌದಾ? ಏನು ವಿಷಯ? ತಗೊಳ್ಳಿ ಇದನ್ನು. ಸೂಟ್ ಕೇಸಲ್ಲಿ ಏನಿದೆ? ನೀವೇ ತೆಗೆದು ನೋಡಿ. ಬಾವ, ಏನಿದು? ಏನಾಯ್ತು? ಅತ್ತೆ, ಏನಾಯ್ತತೆ? ಅಳಿಯಂದ್ರೆ ಏನಿದೆಲ್ಲ? ಯಾಕೆ ಇಷ್ಟೊಂದು ಹಣ ಒಡವೆ ಇಲ್ಲ? ಇದು ವರದಕ್ಷಿಣೆ ಹಣ ಅತ್ತೆ. ನಾನು ಹೇಳಿದ್ನಲ್ಲ, ಹಣ ಮತ್ತು ಜ್ಯುವೆಲ್ರಿ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿ ಅಂತ. ಅದನ್ನೇ ಮಾಡಿದ್ದೀನಿ. ಇನ್ನು ಮದುವೆಗೆ ಯಾವುದೇ ತೊಂದರೆ ಆಗೋದಿಲ್ಲ. ನೀವು ಇದನ್ನು ಲಕ್ಷ್ಮಿ ಗೊತ್ತಾಗದೇ ಇರೋ ಥರ ಮ್ಯಾನೇಜ್ ಮಾಡಿ. ಆದರೂ ಇಷ್ಟೊಂದು ಹಣ ಒಡವೆ ಎಲ್ಲ ಹೇಗೆ ಇಟ್ಕೊಳ್ಳೋದು? ನನಗೆ ತುಂಬ ಕಷ್ಟ ಆಗ್ತಿದೆ ಅಳಿಯಂದ್ರೆ. ಅಯ್ಯೋ, ಅದೆಲ್ಲ ಏನೂ ಆಗಲ್ಲತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ನಾಳೆ ಅಮ್ಮ ಮತ್ತು ಅಕ್ಕ ವರದಕ್ಷಿಣೆ ಹಣ ಕೇಳಿದಾಗ ನೀವು ಇದನ್ನು ಕೊಟ್ಬಿಟ್ರೆ ಆಯಿತು. ಸರಿಯತ್ತೆ, ನಮಗೆ ಲೇಟ್ ಆಗುತ್ತೆ, ನಾವೀಗ ನೋಡ್ತೀವಿ. ಇದನ್ನು ಹುಷಾರಾಗಿ ಇಟ್ಕೊಳ್ಳಿ. ಬರ್ತೀವಿ. ಈ ದುಡ್ಡುನೇನಾದ್ರೂ ಭಾವ ತಂದು ಕೊಟ್ಟಿದ್ದು ಅಂತ ಅವ್ರ ಅಮ್ಮ ಮತ್ತೆ ಅವ್ರ ಅಕ್ಕಂಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ಅಯ್ಯೋ, ಅವ್ರ ವಿಷಯ ಬಿಡೆ. ಇದ್ರ ಬಗ್ಗೆ ಅಕ್ಕಂಗೆ ಏನಾದ್ರು ಗೊತ್ತಾದ್ರೆ ಅವ್ಳು ಏನ್ ಮಾಡ್ತಾಳು ಅಂತ ನಂಗೆ ಭಯ ಆಗ್ತಿದೆ. ಚಿಕ್ಕವರಾಗಿ ನಿಮಗೆ ಇಷ್ಟು ಭಯ ಆಗ್ತಿದೆ ಅಂತ ಅಂದರೆ ಇನ್ನು ನನಗಿನ್ನೆಷ್ಟು ಭಯ ಆಗಬೇಡ ಹೇಳು. ಆದರೆ ಈ ಮದುವೆ ಆಗಲೇಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ. ಶಾಕಮ್ಮ ಈ ಮದುವೆ ಆಗಲೇಬೇಕು? ಯಾಕೆ ಅಂತ ಗೊತ್ತಾಗಬೇಕಲ್ವಾ? ಬನ್ನಿ ನನ್ನ ಜೊತೆ. ಯಾಕೆ ಅಂತ ಗೊತ್ತಾಗಬೇಕು ತಾನೇ? ಬನ್ನಿ.
ನೋಡಿದ್ರೇನ್ರೆ ನಿಮ್ಮ ಅಕ್ಕನ? ಅವಳಿಗೆ ಯಾವತ್ತಾದರೂ ಕನ್ನಡಿ ಮುಂದೆ ನಿಂತ್ಕೊಂಡು ಅಷ್ಟೊಂದು ಖುಷಿಯಾಗಿದ್ದಿದ್ದು ನೋಡಿದ್ದೀರಾ ನೀವು? ಲಕ್ಷ್ಮಿ ಮತ್ತು ಶ್ರೀಹರಿ ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾ ಇದ್ದಾರೆ. ಇಷ್ಟು ದಿನ ಬರೀ ನಮ್ಗಳ ಬಗ್ಗೆ ಯೋಚನೆ ಮಾಡ್ತಿದ್ದವಳು ಈಗ ಎಷ್ಟೋ ವರ್ಷಗಳಾದ್ಮೇಲೆ ತನ್ನ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಅದಕ್ಕೆ ಏನೇ ಆದರೂ ಈ ಮದುವೆ ಆಗಲೇಬೇಕು. ಶ್ರೀಹರಿ ನಮ್ಮ ಲಕ್ಷ್ಮಿನ ತುಂಬ ಇಷ್ಟಪಡ್ತಾ ಇದ್ದಾನೆ. ಪಾಪ ಎಷ್ಟೊಂದು ರಿಸ್ಕ್ ತಗೊತಾ ಇದ್ದಾನೆ. ಅವನು ನಮಗೆ ಮಾಡ್ತಾ ಇರೋ ಸಹಾಯನ ನಾವು ಯಾವತ್ತೂ ಮರಿಬಾರ್ದು. ಏನ್ ನಡೀತಾ ಇದೆ ಇಲ್ಲಿ? ಏನ್ ಮಾತಾಡ್ತಿದ್ದೀರಾ ನೀವು? ಹಲೋ, ನಿಮ್ಮನ್ನೇ ಕೇಳ್ತಿರೋದು. ಏನ್ ಮಾತಾಡ್ತಿದ್ರಿ? ಹಿಂಗ್ ಕೇಳಿದ್ರೆ ಹೇಳಲ್ಲ ನೀನು. ಹೇಳ, ಏನ್ ಮಾತಾಡ್ತಿದ್ರಿ? ನೀನೇನು ಹೇಳ್ತಾ ಇಲ್ವಾ ಈಗ? ಹೇಳು. ಅಯ್ಯೋ ಲಕ್ಷ್ಮಿ, ಲಕ್ಷ್ಮಿ, ಏನಿಲ್ಲಮ್ಮ, ನೀನು ಮದುವೆ ಆಗಿ ಬೇರೆ ಮನೆಗೆ ಹೋದರೆ ಈ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ಬಿಡುತ್ತೆ ಅಂತ ಮಾತಾಡ್ಕೊತಾ ಇದ್ವಿ ಅಷ್ಟೇ. ಅಷ್ಟೇ. ನೀನ್ ಮದ್ವೆ ಆಗಿ ಹೋದ್ಮೇಲೆ ನಮಗೆ ಸಿಗೋದು ಅಪರೂಪ ಅಲ್ವಾ? ಅದಕ್ಕೆ ನಿನಗೆ ಕಿಸ್ ಮಾಡಿ ಹಗ್ ಮಾಡಿ ನಿನ್ನ ಮುದ್ದು ಮಾಡೋಣ ಅಂತ ಅನ್ಕೋತಿದ್ವಿ. ಅಷ್ಟೇ ತಾನೇ? ಇನ್ನೊಂದು ನಮ್ಗೆ ನಂಗೆ ಅಕ್ಕ ಅಕ್ಕ ಅಮ್ಮ. ಅಣ್ಣ ಅಣ್ಣ ಅಣ್ಣ, ಹೇಗ್ ಕಾಣಿಸ್ತಿದ್ದೀನ? ಆಸ್ ಯೂಶುವಲ್ ಕೆಟ್ಟದಾಗೆ ಕಾಣಿಸ್ತಿದೆ. ಅದನ್ನ ಕೈನ ಕಬ್ನಾನ ಮತ್ತೆ ಸರಿಯಾಗಿ ಹೇಳು, ಹೇಗ್ ಕಾಣಿಸ್ತಿದ್ದೀನಿ? ಎಸ್ಸಲ್ಲಿ ಕೇಳಿದ್ರು ಅಷ್ಟೇ. ಕಲರ್ ಕಲರ್ ಪುಕ್ಕ ಸೇವಕ್ಸೋಣಿ ತಕ್ಷಣ ಕಾಗೆ ನವಿಲಾಗುತ್ತಾ ಬಡೆ. ಅಮ್ಮ, ಇವತ್ತು ಮಾವನ ಮದ್ವೆ. ನಾನು ಏನ್ ಮಾಡಿದ್ರು ಇನ್ ಬೈಬಾರ್ದು, ಓಕೆನಾ? ನೀನು ಬೈದಿರೋ ನಡ್ಕೊಂಡ್ರೆ ಆಯ್ತಪ್ಪ. ಏನಿಲ್ಲ, ನೀನ್ ಮೂಡಾಳಾದ್ರೆ ನಾನು ಸುಮ್ಮನಿದ್ರು ನೀನ್ ಸುಮ್ನೆ ಬೈತ್ಯಾ. ಕರೆಕ್ಟಾಗಿ ಹೇಳಿ ಚಿನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ತಿರು ಮಾವ, ಇವತ್ತು ನಮ್ಮ ಮಾವನ ಮದ್ವೆಲಿ ಒಂದು ಅಡಿಗೆ ಡ್ಯಾನ್ಸ್ ಆಡ್ತೀನಿ. ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತೀಯ? ಅದೇ ಎಲ್ಲಾರು ಅವ್ರ ಮನೆ ಮದ್ವೆಲಿ ಆಡ್ತಾರಲ್ಲ. ಹಾ, ಸುವಿ ಸುವಾಲಿ ನಿನ್ನ ಹಾಡಲ್ಲಿ ರಂಗೋ ರಂಗೋಲಿ ಎದೆ ಗೂಡಲ್ಲಿ ಹುಡುಗಿ ಚೆಲುವಾದ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ತಿರುಗಾಡುವನು. ಸಕ್ಕದಾಗಿ ಚಿನಿ. ಸರಿ ಆಯ್ತಾ, ಹೊರಡೋಣವಾ?